ನಮಸ್ತೆ ಸ್ಟೂಡೆಂಟ್ಸ್. ಸೊ ನಾನು ಇವತ್ತು ನಿಮ್ಗೆ ಅಡ್ವಾನ್ಸ್ ಫೈನಾನ್ಷಿಯಲ್ ಅಕೌಂಟಿಂಗ್ 2 ಮಾರ್ಕ್ಸ್ ನ ಫ್ಯೂ ಕ್ವೆಶನ್ಸ್ ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ನೋಡ್ಕೊಳ್ಳಿ. ರೈಟ್ ದ ಮೀನಿಂಗ್ ಆಫ್ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂದ್ರೆ LLP ಅಂತ ಕರೀತಾರೆ. ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಇಸ್ ಎ ಬಿಸ್ನೆಸ್ ಆರ್ಗನೈಸೇಷನ್ ದಟ್ ಕಂಬೈನ್ಸ್ ದ ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್ ಆಫ್ ಎ ಕಂಪನಿ ವೇರ್ ದ ಲಯಬಿಲಿಟಿ ಆಫ್ ದ ಪಾರ್ಟ್ನರ್ಸ್ ಈಸ್ ಲಿಮಿಟೆಡ್ ಟು ದೇರ್ ಅಗ್ರೀಡ್ ಕಾಂಟ್ರಿಬ್ಯೂಷನ್. ಲಿಮಿಟೆಡ್ ಲಯಬಿಲಿಟಿ ಅಂತ ಅವ್ರು ಎಷ್ಟು ಬಂಡವಾಳ ಹಾಕಿರ್ತಾರೆ ಅಷ್ಟಕ್ಕೆ ಮಾತ್ರನೇ ಸೀಮಿತ ಆಗಿರ್ತಾರೆ ಫ್ಯೂಚರ್ ಡೆಪ್ಸಿಗೆ. ಅದನ್ನ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. Next, what is meant by independent branch? Independent branch is a branch that maintains its own complete set of accounting records and prepares its own ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಇವರು ಯಾರ ಮೇಲೂ ಕೂಡ ಡಿಪೆಂಡ್ ಆಗಿರಲ್ಲ, ಆದ್ರೆ ರಿಪೋರ್ಟ್ ಮಾಡಬೇಕು. ಅದನ್ನ ನಾವು ಇಂಡಿಪೆಂಡೆಂಟ್ ಬ್ರಾಂಚ್ ಅಂತ ಕರಿತೀವಿ. ಸರಿನಾ? ಹೆಡ್ ಆಫೀಸ್ಗೆ ರಿಪೋರ್ಟ್ ಮಾಡಲೇಬೇಕು. Mention the methods of departmental accounting. Separate set of books method, columnar books method ಅಂತ ಎರಡು ಮೆಥಡ್ ಇದೆ. ಸೊ ನಾವು ಫಾಲೋ ಮಾಡ್ತಾ ಇರೋಂಥದ್ದು ಲೈಕ್ ಮೆನ್ಷನ್ ದ ಮೆಥಡ್ಸ್ ಆಫ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಪರೇಟ್ ಸೆಟ್ ಆಫ್ ಬುಕ್ಸ್ ಮೆಥಡ್ ಮತ್ತೆ ಕಾಲಮ್ನಾರ್ ಫಾರ್ಮೆಟ್ ಅಂದ್ರೆ ವರ್ಟಿಕಲ್ ಫಾರ್ಮೆಟ್ ಅಲ್ಲಿ ನಾವು ಮಾಡ್ತಿರೋಂಥದ್ದು. ವಾಟ್ ಈಸ್ ಆವರೇಜ್ ಕರೆನ್ಸಿ ರೇಟ್? ಆವರೇಜ್ ಕರೆನ್ಸಿ ರೇಟ್ is the average of exchange rates prevailing during a specific accounting period and it is used for translating foreign currency transaction. So average currency rate ಅಂತಂದ್ರೆ ಸೊ ಎಕ್ಸ್ಚೇಂಜ್ ರೇಟ್ ಮಾಡ್ತೀವಲ್ಲ ಫಾರಿನ್ ಇಂಡಿಯನ್ ರುಪೀಸ್ ಮತ್ತೆ ಫಾರಿನ್ ಕರೆನ್ಸೀಸ್ಗೆ, ಸೊ ಅಂತ ಟೈಮ್ ಅಲ್ಲಿ ಯೂಸ್ಡ್ ಫಾರ್ ಟ್ರಾನ್ಸ್ಲೇಟಿಂಗ್ ಫಾರಿನ್ ಕರೆನ್ಸೀಸ್ ಅಂದ್ರೆ ಆವರೇಜ್ ರೇಟ್ ನ ತಗೋತಾರೆ. State any 2 demerits of limited liability partnership. Difficult to raise large amount of capital from the public, greater compliance and legal formality compared to ordinary partnership. ಅಂದ್ರೆ ಅವ್ರು ಎಷ್ಟು ಬಂಡವಾಳ ಹಾಕಿರ್ತಾರೆ ಅಷ್ಟಕ್ ಮಾತ್ರನೇ ಸೀಮಿತ ಆಗಿರ್ತಾರಲ್ವಾ, ಅದರಿಂದ ರೂಲ್ಸ್ ರೆಗ್ಯುಲೇಷನ್ ಜಾಸ್ತಿ ಇರುತ್ತೆ. ಸೊ ಅದಾದ್ಮೇಲೆ ಜಾಸ್ತಿ ಫಂಡ್ಸ್ ನ ರೈಸ್ ಮಾಡ್ಲಿಕ್ಕೆ ಆಗಲ್ಲ. What is an invoice price? Invoice price is the price at which goods are invoiced by the head office to its branch. ಅಂದ್ರೆ ಇನ್ವಾಯ್ಸ್ ಪ್ರೈಸ್ ಏನು ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಅದಕ್ಕೇನೆ ಏನ್ ಕಾಸ್ಟ್ ಆಗಿರುತ್ತೆ ಅದನ್ನಕ್ಕೆ ಕಳ್ಸಿರ್ತಾರೆ, ಜೊತೆಗೆ ಪ್ರಾಫಿಟ್ ನು ಕೂಡ ಆಡ್ ಅಪ್ ಮಾಡಿರ್ತಾರೆ. ಸೊ ಯೂಶಲಿ ಇನ್ಕ್ಲೂಡ್ ಕಾಸ್ಟ್ ಪ್ಲಸ್ ಎ ಸರ್ಟೈನ್ ಪ್ರಾಫಿಟ್ ಮಾರ್ಜಿನ್. ಇನ್ವಾಯ್ಸ್ ಪ್ರೈಸ್ ಅಂದ್ರೆ ಮ್ಯಾನುಫ್ಯಾಕ್ಚರ್ 10 ರೂಪಾಯಿ ಮಾಡ್ತಾ ಇದಾರೆ ಅಂದ್ರೆ ಅದ್ರ ಜೊತೆಗೆ ಪ್ರಾಫಿಟ್ ನು ಸೇರಿಸಿ ಕಳ್ಸುವಂತದನ್ನ ಇನ್ವಾಯ್ಸ್ ಪ್ರೈಸ್ ಅಂತ ಕರೀತಾರೆ. What is foreign branch? Foreign branch is a branch of business organization that operates in a country other than the country where the head office is located. ಅಂದ್ರೆ ಬೇರೆ ಕಂಟ್ರಿಲಿ ಇರುತ್ತೆ, ಹೆಡ್ ಆಫೀಸ್ ಬಿಟ್ಟು ಬೇರೆ ಕಂಟ್ರಿಲಿ ಇರುವಂತದನ್ನ ಫಾರಿನ್ ಬ್ರಾಂಚ್ ಅಂತ ಕರೀತಾರೆ. What is meant by interdepartmental transfer in departmental accounting? Interdepartmental transfer refers to the transfer of goods or services from one department to the another within the same organization. ಒಂದೇ ಆರ್ಗನೈಸೇಷನ್ ಅಲ್ಲಿ ಡಿಪಾರ್ಟ್ಮೆಂಟ್ ಇಂದ ಡಿಪಾರ್ಟ್ಮೆಂಟ್ ಗೆ ಟ್ರಾನ್ಸ್ಫರ್ ಮಾಡುವಂತದನ್ನ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಸೊ ಇಷ್ಟು ಕ್ವೆಶನ್ಸ್ ಒಂದು ಕ್ವೆಶನ್ ಪೇಪರ್ ಅಲ್ಲಿ ಇರ್ತಿದ್ದಂಥದ್ದು. ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್, ಇಂಡಿಪೆಂಡೆಂಟ್ ಬ್ರಾಂಚ್, ಲೈಕ್ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್. ಇಂಡಿಪೆಂಡೆಂಟ್ ಕೇಳಿದಾರೆ ನೀವು ಡಿಪೆಂಡೆಂಟ್ ನ ಓದ್ಕೊಂಡಿರಿ, ಅದನ್ನು ಓದ್ಕೋಬೇಕಾಗುತ್ತೆ. ಆವರೇಜ್ ಕರೆನ್ಸಿ ರೇಟು, ಅಡ್ವಾಂಟೇಜಸ್ ಓದ್ಕೋಬೇಕಾಗುತ್ತೆ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್. ಇಲ್ಲಿ ಡಿಸ್ಅಡ್ವಾಂಟೇಜಸ್ ಕೇಳಿದ್ದಾರೆ, ಇನ್ವಾಯ್ಸ್ ಪ್ರೈಸ್ ಕೇಳಿದ್ದಾರೆ. ಸೊ ಇನ್ವಾಯ್ಸ್ ಪ್ರೈಸ್ ಏನು ಅಂತ ಇಲ್ಲಿ ಎಕ್ಸ್ಪ್ಲೈನ್ ಆಗಿದೆ. ಕಾಸ್ಟ್ ಪ್ಲಸ್ ಪ್ರಾಫಿಟ್ ಎರಡು ಸೇರಿ ಕಳ್ಸುವಂತದನ್ನ ಇನ್ವಾಯ್ಸ್ ಪ್ರೈಸ್ ಅಂತ ಕರೀತಾರೆ. ಫಾರಿನ್ ಬ್ರಾಂಚ್ ಅಂತ ಇದೆ, ಫಾರಿನ್ ಬ್ರಾಂಚ್ ಇದೆ ಅಂದ್ರೆ ಡೊಮೆಸ್ಟಿಕ್ ಬ್ರಾಂಚ್ ನ ತಿಳ್ಕೊಬೇಕಾಗುತ್ತೆ. ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಸೊ ಇಷ್ಟು 2 ಮಾರ್ಕ್ಸ್ ರಿಲೇಟೆಡ್ ನಿಮ್ಗೆ ನಾನು ಸೆಕ್ಷನ್ ಬಿ ಮತ್ತೆ ಸೆಕ್ಷನ್ ಸಿ ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ಶೇರ್ ಮಾಡಿದ್ದೀನಿ. ಒಂದು ಕಾನ್ಸೆಪ್ಟ್ ವೈಸ್ ಮಾಡಿದ್ದೀನಿ, ಡಿಪಾರ್ಟ್ಮೆಂಟಲ್ ಮಾಡಿದ್ದೀನಿ. ಸೊ ಅದಾದ್ಮೇಲೆ ನಿಮ್ಗೆ ಬ್ರಾಂಚ್ ಕೂಡ ಒಂದು ಲೈಕ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಪ್ಲೇ ಲಿಸ್ಟ್ ಅಲ್ಲಿ ಅಡ್ವಾನ್ಸ್ ಫಿನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಸರ್ಚ್ ಮಾಡಿ ಸ್ಟೂಡೆಂಟ್, ಸೊ ದಟ್ ನಿಮ್ಗೆ ಎಕ್ಸಾಮಿನೇಷನ್ ಲಾಸ್ಟ್ ಮಿನಿಟ್ ರಿವಿಷನ್ಗೆಲ್ಲ ಯೂಸ್ ಆಗುತ್ತೆ. ಕಾನ್ಸೆಪ್ಟ್ ಇಂಡಿವಿಜುವಲ್ ಆಗು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮೋರ್ ಅಪ್ಡೇಟ್ಸ್ಗೆ ನನ್ನ ಚಾನೆಲ್ ನ ನೋಡ್ತಾ ಇರಿ. ಥ್ಯಾಂಕ್ ಯು.